ನಮಸ್ಕಾರ ಸಾಮ್ ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ಖಡಕ್ಲಾಟ್ ಪೊಲೀಸ್ ಠಾಣೆಯಲ್ಲಿ ನಡೆದಂಥ ಸುದ್ದಿಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಸದ್ಯಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ದೂರು ಕೊಡಲು ಹೋದ ಮಹಿಳೆ ಮೇಲೆ PSI ಹಲ್ಲೆ ಆರೋಪ. ಪಕ್ಕದ ಮನೆ ಗೋಡೆ ಮತ್ತು ನೀರಿನ ವಿಚಾರವಾಗಿ ಸಹೋದರರೊಂದಿಗೆ ಜಗಳವಾಡಿ ನ್ಯಾಯ ಕೇಳಲು ಪೊಲೀಸ್ ಠಾಣೆಗೆ ತೆರಳಿದ್ದ ಮಹಿಳೆ ಮೇಲೆ ಮಹಿಳಾ PSI ದೌರ್ಜನ್ಯವೆಸಗಿ ಅಮಾನವೀಯವಾಗಿ ವರ್ತಿಸಿದ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಖಡಕ್ಲಾಟ್ ಗ್ರಾಮದ ಪೂನಂ ಮಾಯಣ್ಣವರ ಮೇಲೆ PSI ಅನಿತಾ ರಾಠೋಡ್ ಎಂಬುವರು ಅಮಾನವೀಯ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹಲ್ಲೆಗೊಳಗಾದ ಮಹಿಳೆಯನ್ನು ನಿಪ್ಪಾಣಿ ಸಮುದಾಯ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ನಂತರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನೊಂದ ಮಹಿಳೆ ಪೂನಂ ಮಾಯಣ್ಣವರ್ ಮಾಧ್ಯಮದ ಜೊತೆ ಮಾತನಾಡಿ, ನಮ್ಮ ಅಣ್ಣ ತಮ್ಮಂದಿರ ಜಗಳ ನಡೆದಿತ್ತು. ಶನಿವಾರ ರಾತ್ರಿ ಈ PSI ಮನೆಗೆ ಬಂದಿದ್ದರು. ಮನೆಯಲ್ಲಿ ಪುರುಷರು ಯಾರೂ ಇಲ್ಲದಕ್ಕೆ ಮುಂಜಾನೆ ಠಾಣೆಗೆ ಬರುತ್ತೇವೆ ಎಂದು ಹೇಳಿದರು. ಕಾನೂನು ಬಾಹಿರವಾಗಿ ಬಂಧಿಸಿದ್ದಾರೆ. ಅಲ್ಲದೆ ಠಾಣೆಗೆ ಕರೆದುಕೊಂಡು ಹೋಗಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಹೊಟ್ಟೆ, ಎದೆಭಾಗ ಸೇರಿದಂತೆ ನನ್ನ ದೇಹಕ್ಕೆ ಒದ್ದು ದೌರ್ಜನ್ಯವೆಸಗಿದ್ದಾರೆ. ಒಬ್ಬ ಹೆಣ್ಣಾಗಿ ಹೆಣ್ಣಿನ ಮೇಲೆ ಅರಿಯದೆ ಮನಬಂದಂತೆ ನನ್ನ ಮೇಲೆ ಹಲ್ಲೆ ಮಾಡಿ ರಾಕ್ಷಸಿ ಪ್ರವೃತ್ತಿ ತೋರಿದ್ದಾರೆ. ಏಕಮುಖವಾಗಿ ವಿಚಾರಣೆ ನಡೆಸಿ ನನ್ನ ಮೇಲೆ ಕ್ರೌರ ಮೆರೆದಿದ್ದಾರೆ. ನನ್ನ ಮೇಲೆ ಹಲ್ಲೆ ಮಾಡುತ್ತಿದ್ದಂತೆ ನಾನು ಮೂರ್ಛೆ ಹೋಗಿ ಕುಸಿದು ಬಿದ್ದ ನಂತರ ನನ್ನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ರೀತಿಯ ದರ್ಪದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ವೇಳೆ ಮಾಯಣ್ಣವರು ಒತ್ತಾಯಿಸಿದ್ದಾರೆ. ಕಂಪ್ಲೇಂಟ್ ಮಾಡೋಣ ರಾತ್ರಿ ಬಂದರು PSI ಮನೆಗೆ 8:00 ನಮ್ಗೆ ಗಂಡಸರು ಯಾರಿದ್ದರ್ಕಿಲ್ಲ, ನಮ್ಮ ಹೆಂಗಸರು ಅರೆಸ್ಟ್ ಮಾಡ್ಕೊಂಡು ಹೋದ್ರಿ. ಅಲ್ಲಿ ಸ್ಟೇಷನ್ದಾಗ ಕುಣಿಸಿಡ್ರಿ, ನೀವು ಅವ್ರು ಬರೋ ಮಟ್ಟ ಇಲ್ಲೇ ಇರತ್ತೆ. ಮನೆಗೆ ಹೋಗ್ಬಿಟ್ರಿ 12 ಗಂಟೆ ಮಟ್ಟ ನಾವು ಅಲ್ಲೇ ರಾತ್ರಿ. ನಾವು 12 ಗಂಟೆಗೆ ಮನೆಗೆ ಬಂದೇವ್ರಿ. ಮುಂಜಾನೆ ಮತ್ತೆ ಹೋದ್ರಿ ನಾವು ಎಲ್ಲರೂ ಕೂಡ. ಅಲ್ಲಿಂದ 5-6 ಕಿಲೋಮೀಟ್ರ್ ಐತೆ ನಮ್ಮ ಮನೆಯಿಂದ ಸ್ಟೇಷನ್ ರೀ. ಪೂರ ಹೋದ್ಬೇಕು. ಅವ್ರದ್ದು ನಮ್ಮ ಪಾರ್ಟಿದವ್ರು ಏನು ಕೇಳೋಳ್ರಿ. ಅವ್ರನ್ನೆಲ್ಲ ಹೊರಗೆ ನಿಲ್ಸಿದಾಳ್ರಿ. ನಮ್ಮ ನಟ ಒಳಗೆ ತೊಗೊಂಡವ. ನಾವು ಹೇಳಿದ್ದೇನು ಕೇಳಕ್ಕೆ ತಯಾರಿಲ್ರಿ. ನಿಮ್ಮದು ರಾತ್ರಿ 2 ಕಪ್ಪಾಳಿಗಿರಿ ಜಾಜಾಶ್ ಬಿಟ್ಟು ಈ ಥರ ಮೊಳಕಾಲ ಹೊಟ್ಟಿಗೆಲ್ಲ ತೀನ್ ಮಾಡಿ ನಮ್ಮ ಜೆಂಟ್ಸ್ನ 3 ಮಂದಿನ ಹಿಡ್ದ ಒಳಗೆ ಹಾಕಿವಿ. ಅವ್ರನ್ನೂ ಬಿಡೋದ್ರಿ. ನಾವು ಹೇಳಿದ್ದೇನು ಕೇಳಕ್ಕೆ ತಯಾರಿಲ್ಲ. ನಾವು ಎಪ್ಪಾರ ಹರಿದು ಕೊಟ್ರೆ ನಿಮ್ಮ ಕಡೆ ಮುಗಿಲಿಲ್ಲ ಅಂದ್ರೆ ಮುಂದೆ ಹೋಗ್ತೇವೆ ಅಂದ್ರೆ ಅವ್ರಿಗೆ ಇಷ್ಟು ಬರಾಕಿತ್ತು. ಎಪ್ಪಾರ ಕಡೆ ಅಂತ ಹಾಂ ರೀ. ಡಾಕ್ಯುಮೆಂಟ್ಸ್ ಅಂತ ನೋಡೋವಾಡ್ರಿ. ಮಕ್ಕದ ಮೇಲೆ ಹೋಗ್ದವೆಲ್ಲ ಹೊಳಿ. ನಿನ್ನೆ ಮಧ್ಯಾಹ್ನ 2 ಗಂಟೆ ಏನಂದ್ರೆ ಎಪ್ಪರ ಹರಿಯಾಣಪೇಟೆಗೆ ಆಯ್ತು ರೀ. ಎಪ್ಪರ ಹರಿಯ ಅಂದ್ರು ನಾವು ಹೊರಗೆ ಕ್ಯಾಬಿನಂದು ಹೊರಗೆ ಬಾಕತ್ರಿ. ಬೀಳಕ್ಕೆ ಇವ್ರು ಬಂದ್ರಿ. ಯಾರು ಮೇಡಮ್ ಬಂದ್ರು. ಇಲ್ಲ ಅವರು ಹೋಗ್ಬಿಡ್ಬೇಡ ಮತ್ತೆ ಈಗ ಅಡ್ಡಾಗಿ ಅವ್ರು ನೆಲ ಮಾಡ್ರಿ. ಮತ್ತು ಅಸಾಗ ನಮ್ಮ ಹೆಂಗಸ್ರ ಏನು ಮಾಡ್ರಿ, ನಮ್ಮ ಮಿಸ್ಸೆಸ್ ಕೈ ಹಿಡ್ದು ನಾನು ಜಪ್ಕೊಂಡು ಹೊಂಟಾಡ್ರಿ. ಯಾಕೆ ಬಿಡ್ದಾರ ಅಂತ ಒಂದು ಕೇಸಿಂದ ಕೈ ಹಿಡ್ಕೊಂಡು ಹೊಂಟ್ರಿ. ಹೋಗು ಮುಕ್ಕಟ್ರಿ. ಇವ್ರು ಏನು ಮಾಡಿರಿ, ಅವ್ರಿದ್ದವ್ರು ನಮ್ಮ ಮಿಸ್ಸೆಸ್ಗೆ ಬಡದ್ರಿ. ಮೇಡಮ್ಗಳು PSI ಬಡದ್ರಿ. ಬಡದ ಪೆಟ್ಟಿಗೆ ಅಂತ ಕಪ್ಪ ಹಿಡಿದು ಬಡದ್ರಿ. ಬಡದಿಗೆ ಅಂತ ಹಿಡಿದ ಮುಂದೆ ಅಲ್ಲೇ ಬೇಸಿದ್ ಬಿದ್ದಾಳ್ರಿ. ಆಕೆ ಬೇಸಿದ್ ಬಿಡ್ರಿ ಅಂತ ಪೆಟ್ಟಿಗೆ CC ಕ್ಯಾಮ್ರಾದಾಗ ಹೋಗುದಾವ್ರಿ ರೆಕಾರ್ಡಿಂಗ್ ಅಂತ. ಮುಂದೆ ಏನೈತ್ರಿ, ನಾವು ಹಾಸ್ಪಿಟಲ್ಗೆ ತೊಗೊಂಡ್ಬಂದ್ರಿ ಕಡೆ. ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.